ಚಿಕ್ಕನಾಯಕನಹಳ್ಳಿ ತಾಲೂಕು ಕಚೇರಿ ಎದುರು ನಡೆಯುತ್ತಿರುವ ಹೇಮಾವತಿ ನೀರಾವರಿ ಹೋರಾಟ 5ನೇ ದಿನಕ್ಕೂ ಮುಂದುವರೆದಿದೆ. ನೀರಾವರಿ ಕಾಮಗಾರಿಯನ್ನ ಶೀಘ್ರ ಪೂರ್ಣಗೊಳಿಸಿ ರೈತರ ಜಮೀನುಗಳಿಗೆ ನೀರು ಹರಿಸಬೇಕು ಎಂದು ಆಗ್ರಹಿಸಿ ರೈತರು ಧರಣಿ ಸತ್ಯಾಗ್ರಹ ಮುಂದುವರೆಸಿದ್ದಾರೆ. 1,500 ಜನ ಸೇರುವ ಸಂಭವ ಇದೆ ನಾಳೆ. ಊಟ ತಿಂಡಿ ವ್ಯವಸ್ಥೆ ಎಲ್ಲ ನಾವೇ, ಎಲ್ಲ ಅನ್ನದಾತರು, ನಾವು ದೇಶಕ್ಕೆ ಅನ್ನ ಹಾಕಂತವ್ರು, ನಮ್ಮ ತಾಲೂಕಿನ ಎಲ್ಲಾ ಬಂಧುಗಳಿಗೆ ನಾವು ಊಟದ ವ್ಯವಸ್ಥೆ ನಾವು ಕಲ್ಪಿಸುತ್ತಾ ಇರ್ತೀವಿ. ಈಗ ಅವ್ರು ಬಂದು ಹೋದ್ಮೇಲೆ ಅವ್ರೇನಾರ ಇದು ಇನ್ನು ಮುಂದಕ್ಕೆ ಹಾಕ್ತೀರಾ, ಏನ್ ಮಾಡ್ತೀರಾ? ಮುಂದಕ್ಕೆ ಹಾಕಂತ ಸನ್ನಿವೇಶನೇ ಬರಲ್ಲ. ಯಾಕೆಂದ್ರೆ ಅವ್ರು ಖುದ್ದಾಗಿ ನಾವು 3 ದಿನ ಮುಂಚೆನೆ ಅವ್ರಿಗೆ ಹೇಳಿದೀವಿ. ಶಾಸಕರಿಗೆ ನಾವೆಲ್ಲ ಕರೆಸ್ತಾ ಇದೀವಿ. ಕರೆಸಿ ನಿಮಗೆ ಸಂಬಂಧಪಟ್ಟಂಗೆ 3 ಇಲಾಖೆ ಬಗ್ಗೆ ನಿಮಗೆ ಮಾಹಿತಿ ಕೊಡ್ತೀವಿ ಅಂತ ಹೇಳಿದ್ದಾರೆ. ಅದರಂತೆ ನಾವು ಕೇಳಿದೀವಿ. ಈಗ ಈ ಚಿಕ್ಕನಾಯಕನಹಳ್ಳಿ ತಾಲೂಕಿಗೆ ಅಲೋಕೇಶನ್ ಎಷ್ಟಾಗಿರೋದು, ಮತ್ತೆ ಯಾವ್ಯಾವ ಕೆರೆಗೆ ಎಷ್ಟು ಅಲೋಕೇಶನ್ ಆಗಿದೆ, ಎಷ್ಟು ಪ್ರಮಾಣದ ಕೆಲಸ ಮುಗಿದಿದೆ, ಇನ್ನೆಷ್ಟು ಪ್ರಮಾಣದ ಕೆಲಸ ಆಗಬೇಕು, ಮತ್ತೆ ಇದು ಫಾರೆಸ್ಟ್ ಕ್ಲಿಯರೆನ್ಸ್ ಇನ್ನೆಷ್ಟು ಪ್ರಮಾಣದ ಇದೆ, ಇನ್ ಮಿಕ್ಕಿರ ಅಂತದನ್ನ ಎಷ್ಟು ಬೇಗ ಎಷ್ಟು ಅವಧಿಯಲ್ಲಿ ಮುಗಿಸ್ಕೊಡ್ತೀರಾ ಅಂತ ಹೇಳಿ ನಾವು ಪ್ರಶ್ನೆ ಮಾಡಿದ್ವಿ. ಅದಕ್ಕೆ ಸಂಬಂಧಪಟ್ಟಂಗೆ ನಿಮಗೆ ಸಂಪೂರ್ಣ ಮಾಹಿತಿಗಳನ್ನ ಸಂಬಂಧಪಟ್ಟ ಇಲಾಖೆ. ಹೇಮಾವತಿ ನೀರಾವರಿ ಯೋಜನೆ ಕಾಮಗಾರಿ ವಿಳಂಬವಾಗಿರೋದ್ರಿಂದ ರೈತರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಎಂದು ಪ್ರತಿಭಟನಾಕಾರರು ಆರೋಪಿಸಿದ್ದಾರೆ. ಕಾಮಗಾರಿಯನ್ನ ತ್ವರಿತವಾಗಿ ಪೂರ್ಣಗೊಳಿಸಿ ಕೃಷಿಗೆ ನೀರು ಒದಗಿಸುವಂತೆ ಸರ್ಕಾರಕ್ಕೆ ಒತ್ತಾಯಿಸಿದ್ರು. ಅವರು ಅವರ ಹಲವಾರು ಸಮಸ್ಯೆಗಳನ್ನ ನನ್ನ ಗಮನಕ್ಕೆ ತಂದಿದ್ದಾರೆ. ಇದನ್ನು ಪ್ರಾಮಾಣಿಕವಾಗಿ ಬಗೆಹರಿಸೋ ನಿಟ್ಟಿನಲ್ಲಿ ನಾನು ಪ್ರಯತ್ನ ಮಾಡ್ತೇನೆ. ಈ ಹಿಂದೆಯೂ ಸಹ ಬೆಳಗಾವಿಯಲ್ಲಿ ಆದಂಥ ಅಧಿವೇಶನದಲ್ಲಿ ಹಲವಾರು ವಿಷಯಗಳನ್ನ ನಾನು ಸದನದಲ್ಲಿ ಪ್ರಸ್ತಾಪ ಮಾಡಿದ್ದೆ. ಆವತ್ತಿನ ನೀರಾವರಿ ಸಚಿವರು ಸಾಕಷ್ಟು ಮಾಹಿತಿಯನ್ನು ಕೊಟ್ಟಿದ್ದರು. ಈ ಹಿನ್ನೆಲೆಯಲ್ಲಿ ಚಿಕ್ಕನಾಯಕನಹಳ್ಳಿ ಅಂದರೆ ನನ್ನ ಸ್ವಂತ ತಾಲೂಕಿನ ಹಿತದೃಷ್ಟಿಯಿಂದ ರೈತರ ಹೋರಾಟಕ್ಕೆ ಬೆಂಬಲವನ್ನು ಕೊಡೋದ್ರ ಜೊತೆಗೆ ನೀರಾವರಿ ಸೌಲಭ್ಯವನ್ನು ಕಲ್ಪಿಸೋ ನಿಟ್ಟಿನಲ್ಲಿ ಪ್ರಾಮಾಣಿಕವಾದಂಥ ಪ್ರಯತ್ನವನ್ನು ಮಾಡ್ತೇನೆ. ಸರ್, ಸರ್ಕಾರ ನಿಮ್ಮದೇ ಇದೆ, ನೀವು ಒಂದು ಸ್ವಲ್ಪ ಹೇಳಿ ಪ್ರೆಷರ್ ಹಾಕ್ಬೋದಲ್ಲ? ಅದನ್ನೇ ಹೇಳಿದ್ದು, ಸರ್ಕಾರನೂ ನಮ್ಮದೇ ಇದೆ, ಮುಖ್ಯಮಂತ್ರಿಗಳು ನಮ್ಮವರೇ ಇದ್ದಾರೆ, ಜಿಲ್ಲಾ ಸಚಿವರು ನಮ್ಮವರಿದ್ದಾರೆ, ಮತ್ತು ಸನ್ಮಾನ್ಯ ರಾಮಲಿಂಗಾರೆಡ್ಡಿ ಅವರು ಹೊಸ ನೀರಾವರಿ ಸಚಿವರಿದ್ದಾರೆ. ಅವ್ರ ಗಮನಕ್ಕೆ ತಂದು ಇದನ್ನು ಬಗೆಹರಿಸುವಂಥ ಪ್ರಯತ್ನವನ್ನು, ಯಾಕೆಂದರೆ ನಮ್ಮ ತಾಲೂಕಿನ ವಿಷಯ ಪಕ್ಷಾತೀತವಾಗಿ ಕೆಲಸವನ್ನು ಮಾಡಬೇಕಾಗಿದೆ. ಆ ನಿಟ್ಟಿನಲ್ಲಿ ಕೆಲಸ ಮಾಡ್ತೇನೆ. ಸಚಿವರನ್ನು ಭೇಟಿಯಾಗೋದು ಡೇಟು ಸೆಷನ್ ಮುಂಚಿತವಾಗಿ ರೈತರಿಗೆ ಪ್ರಯತ್ನ ಪಡ್ತೀನಿ. ಯಾಕೆಂದರೆ ಕಾವೇರಿದು ಸ್ವಲ್ಪ ದೊಡ್ಡ ಸಮಸ್ಯೆ ಆಗಿರ್ತಕ್ಕಂಥದ್ದು ನಿಮಗೆಲ್ಲ ಗೊತ್ತಿದೆ. ಸ್ವಲ್ಪ ಅವರು ಮುಖ್ಯಮಂತ್ರಿಗಳು ನೀರಾವರಿ ಸಚಿವರಲ್ಲಿ ಬ್ಯುಸಿ ಇದ್ದಾರೆ. ನಾನು ನಾಳೆ ಅಥವಾ ನಾಡಿದ್ದು ಸಾಮಾನ್ಯ ನೀರಾವರಿ ಸಚಿವರನ್ನ ಸಂಪರ್ಕ ಮಾಡಿ ಅವ್ರ ಮಾಹಿತಿ ಗಮನಕ್ಕೆ ಬಂದಿದೆಯಲ್ಲೋ ಗೊತ್ತಿಲ್ಲ. ಇಲ್ಲೇನು 3 ದಿನಗಳಿಂದ ಹೋರಾಟ ಆಗ್ತಾಯಿದೆ, ಅವ್ರ ಗಮನಕ್ಕೆ ಬಂದಿದೆಯಲ್ಲೋ ಗೊತ್ತಿಲ್ಲ. ಅವ್ರ ಗಮನಕ್ಕೆ ಮತ್ತು ಪರಮೇಶ್ವರ್ ಗಮನಕ್ಕೆ ತರುವಂಥ ಪ್ರಯತ್ನವನ್ನು ಮಾಡ್ತೇನೆ. ಸರಿ, ಕೆಲಸ ಡಿಲೇ ಆಗ್ತಿರೋದು ರಾಜಕೀಯ ಇಚ್ಛಾಶಕ್ತಿನ ಏನು? ಬೇಡ, ಅದು ಬೇರೆ ಬೇರೆ ಕಾರಣ. ಈಗ ನಾನು ಅದನ್ನು ಈಗಾಗಲೇ ಸ್ಪಷ್ಟಪಡಿಸಿದ್ದೇನೆ. ಎಲ್ಲರೂ ಕೈ ಜೋಡಿಸ್ಬೇಕು. ಬೇರೆಯವ್ರ ಮೇಲೆ ಆರೋಪ ಮಾಡೋದಕ್ಕಿಂತ ಪರಿಹಾರ ನೀಡುವಂಥ ನಿಟ್ಟಿನಲ್ಲಿ ಕೆಲಸ ಮಾಡೋಣ. 5 ದಿನಕ್ಕೆ ಕೆಲಸ ಮುಗಿಸ್ತೀನಿ ಅಂತ ಹೇಳ್ತಾರೆ ಸರ್. ನೋಡೋಣ ಏನು ಮಾಡ್ತಾರೆ ಅಧಿಕಾರಿಗಳ ಚೀಫ್ ಇಂಜಿನಿಯರ್ ಜೊತೆ ಎಲ್ಲ ಮಾತಾಡಿ 5 ದಿನದಲ್ಲಿ ಮುಗಿದ್ರೆ ಸಂತೋಷ. ನನ್ನ ತಾಲೂಕಿಗೆ ನೀರು ಬಂದರೆ ನನಗೆ ಮೊದಲನೇ ಖುಷಿ ಪಡೋಂಥ ನಾನು ರೈತರ ಜೊತೆ ನಾನು ಇರ್ತೀನಿ. ಆ ಪ್ರಯತ್ನವನ್ನು ಮಾಡಿ. ಚಿಕ್ಕನಾಯಕನಹಳ್ಳಿಗೆ ಈಗಲೇ ಬರೋಲ್ಲ? ಚಿಕ್ಕನಾಯಕನಹಳ್ಳಿಗೆ ಬರಬೇಕು ಅಂತಾನೆ ಹೋರಾಟ. ಅಲ್ಲ, ನವಲಕೆರೆಗೆ ಬರುತ್ತೆ, ಈಗ ಸ್ಟಾರ್ಟ್ ಮಾಡಿಲ್ವಲ್ಲ? ಆಯ್ತು. ಈಗ ಇನ್ನು ಧರಣಿ ಸತ್ಯಾಗ್ರಹಕ್ಕೆ ವಿವಿಧ ರೈತ ಸಂಘಟನೆಗಳು, ವಕೀಲರ ಸಂಘ, ಪತ್ರಕರ್ತರ ಸಂಘ, ಮೆಕ್ಯಾನಿಕ್ ಸಂಘ, ಕಾಲೇಜು ವಿದ್ಯಾರ್ಥಿಗಳು ಹಾಗೂ ಸಾರ್ವಜನಿಕರು ಬೆಂಬಲವನ್ನ ವ್ಯಕ್ತಪಡಿಸಿದ್ದು ಹೋರಾಟ ಮತ್ತಷ್ಟು ಬಲ ಪಡೆದಿದೆ. ಚಿಕ್ಕನಾಯಕನಹಳ್ಳಿ ತಾಲೂಕು ವ್ಯವಸಾಯ ಪ್ರಧಾನವಾದಂಥ ತಾಲೂಕು. ಇಲ್ಲಿ ಯಾವುದೇ ನೀರಾವರಿ ಸೌಲಭ್ಯಗಳು ಇಲ್ಲ. ವ್ಯವಸಾಯ ಬಹಳ ಕುಂಠಿತವಾಗಿದೆ. ಯಾಕೆಂದರೆ ಯಾವುದೇ ವ್ಯವಸಾಯಕ್ಕೆ ಪ್ರಮುಖವಾಗಿ ಬೇಕಾಗಿರ್ತಕ್ಕಂಥದ್ದು ನೀರು. ಅಂಥ ನೀರಿನ ಸೌಲಭ್ಯ ಇಲ್ಲಿ ಯಾವುದೇ ಇಲ್ಲದೆ ಇರೋದ್ರಿಂದ ಇಲ್ಲಿ ನೀರಾವರಿನ ಅಭಿವೃದ್ಧಿ ಮಾಡ್ತಕ್ಕಂಥದ್ದು ಅತಿ ಅವಶ್ಯಕತೆ ಇದೆ. ಭಾಳ ವರ್ಷಗಳಿಂದ ಇಲ್ಲಿಯ ನಮ್ಮ ರೈತ ಬಾಂಧವರೆಲ್ಲ ನೀರಾವರಿಗಾಗಿ ಡಿಮಾಂಡನ್ನು ಸರ್ಕಾರದ ಮುಂದೆ ಅಭಿಪ್ರಾಯ ಇಟ್ಟಿದ್ದಾರೆ. ಆದರೆ ಇದುವರೆಗೂ ಯಾವುದೇ ಆಶಾದಾಯಕವಾದಂಥ ಪರಿಸ್ಥಿತಿ ಕಾಣ್ತಾ ಇಲ್ಲ. ಆದ್ದರಿಂದ ಈಗ ಅನಿವಾರ್ಯ ನಾವು ನೀರಾವರಿಗಾಗಿ ತಾಲೂಕಿನ ಜನ ಹೋರಾಟ. ಸರ್ಕಾರ ಶೀಘ್ರ ಕ್ರಮ ಕೈಗೊಂಡು ಹೇಮಾವತಿ ನೀರಾವರಿ ಕಾಮಗಾರಿಯನ್ನ ಪೂರ್ಣಗೊಳಿಸಿ ರೈತರ ಜಮೀನುಗಳಿಗೆ ನೀರು ಹರಿಸಬೇಕು ಎಂದು ಪ್ರತಿಭಟನಾಕಾರರು ಆಗ್ರಹಿಸಿದ್ದಾರೆ. ಬೇಡಿಕೆ ಈಡೇರುವವರೆಗೂ ಹೋರಾಟ ಮುಂದುವರಿಸುವ ಎಚ್ಚರಿಕೆಯನ್ನು ಕೂಡ ನೀಡಿದ್ದಾರೆ. ಜಾಕೀರ್, ಪ್ರಗತಿ ಟಿವಿ, ಚಿಕ್ಕನಾಯಕನಹಳ್ಳಿ.